ಭಗವದ್ಗೀತೆ ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ ಶ್ಲೋಕ 24. ಈ ಶ್ಲೋಕದಲ್ಲಿ ಪರಮಾತ್ಮನು ಗುಣಾತೀತನು ಪ್ರಪಂಚದಲ್ಲಿ ಹೇಗೆ ವ್ಯವಹರಿಸುತ್ತಾನೆ ಎಂಬುದನ್ನು ಮುಂದುವರಿಸುತ್ತಿದ್ದಾನೆ. ಸಮ ದುಃಖ ಸುಖ ಸ್ವಸ್ಥ ಸಮಲೋಷ್ಠಾಶ್ಮ ಕಾಂಚನ ತುಲ್ಯ ಪ್ರಿಯ ಪ್ರಿಯೋ ಧೀರಸ್ ತುಲ್ಯ ನಿಂದಾತ್ಮ ಸಂಸ್ಥಿತಿ. ಸ್ವಸ್ಥ ಯಾರು ನಿರಂತರ ಆತ್ಮಭಾವದಲ್ಲಿ ಸ್ಥಿತನಾಗಿದ್ದಾನೋ, ಸಮ ದುಃಖ ಸುಖ ಸುಖ ದುಃಖಗಳನ್ನು ಸಮನಾಗಿ ತಿಳಿಯುತ್ತಾನೋ, ಸಮಲೋಷ್ಟಾಶ್ಮ ಕಾಂಚನ ಮಣ್ಣು ಕಲ್ಲು ಮತ್ತು ಚಿನ್ನಗಳಲ್ಲಿ ಸಮಾನ ಭಾವವುಳ್ಳವನಾಗಿದ್ದಾನೋ, ಧೀರ ಜ್ಞಾನಿಯಾಗಿದ್ದಾನೋ, ತುಲ್ಯ ಪ್ರಿಯ ಪ್ರಿಯ ಮತ್ತು ಅಪ್ರಿಯವನ್ನು ಒಂದೇ ಎಂದು ತಿಳಿಯುತ್ತಾನೋ, ಮತ್ತು ತುಲ್ಯ ನಿಂದಾತ್ಮ ಸಂಸ್ಥಿತಿ ತನ್ನ ನಿಂದಾಸ್ತುತಿಯಲ್ಲಿ ಕೂಡ ಸಮಭಾವವುಳ್ಳವನಾಗಿದ್ದಾನೋ. ಅವನು ಗುಣಾತೀತನು ಎಂಬುದನ್ನು ವಿವರಣೆ ಕೊಡುತ್ತಿದ್ದಾನೆ. ಗುಣಾತೀತನ ಸ್ಥಿತಪ್ರಜ್ಞೆಯನ್ನು ಇಲ್ಲಿ ವಿವರಿಸಲಾಗಿದೆ. 3 ಗುಣಗಳನ್ನು ದಾಟಿದವನು ಸತ್ವಗುಣದ ಸುಖದಿಂದ, ರಜೋಗುಣದ ಶಾಂತಿಯಿಂದ ಅಥವಾ ತಮೋಗುಣದ ಮೋಹ ಭ್ರಮೆಗಳಿಂದ ವಂಚಿತನಾಗುವುದಿಲ್ಲ. ಅವನು ಯಾವಾಗಲೂ ಆತ್ಮಭಾವದಲ್ಲೇ ನಿಂತು ಜೀವನ ನಡೆಸುತ್ತಿರುವನು. ಶರೀರದ ಹಸಿವು, ಮನಸ್ಸಿನ ಕಾಮಕ್ರೋಧಗಳು ಹಾಗೂ ಬುದ್ಧಿಯ ಚಿಂತೆ ವ್ಯತೆಗಳು ಅವನನ್ನು ಕಾಡಲಾರವು. ಸಾಮಾನ್ಯವಾಗಿ ಮನುಷ್ಯನು ಈ ಸ್ಥಿತಿಯನ್ನು ತಪ್ಪಾಗಿ ಗ್ರಹಿಸಬಹುದು. ಗುಣಾತೀತನಾಗುವುದೆಂದರೆ ಸತ್ತಂತೆ ಎಂದು ಅವನು ಅರ್ಥ ಮಾಡಿಕೊಳ್ಳಬಹುದು. ಅದು ಸತ್ಯವೇ ಅನ್ನಿ. ಇಲ್ಲಿ ಅಹಂಕಾರವು ಸತ್ತು ಹೋಗಿರುತ್ತದೆ, ಆದರೆ ವ್ಯಕ್ತಿಯು ಸತ್ತಿರುವುದಿಲ್ಲ. ಅಹಂಕಾರವು ತನ್ನ ಅಜ್ಞಾನದಿಂದಾಗಿ ಶರೀರ, ಮನಸ್ಸು, ಬುದ್ಧಿಗಳು ಮಾಡುವ ಕರ್ಮದಲ್ಲಿ ಕರ್ತೃತ್ವ ಭಾವವನ್ನು ಬೆಳೆಸಿಕೊಂಡು ನಾನಾ ರೀತಿಯ ಕರ್ಮಫಲಗಳನ್ನು ಅನುಭೋಗಿಸುತ್ತಿತ್ತು. ಗುಣಾತೀತನಲ್ಲಿ ಅಹಂಕಾರವು ಸತ್ತಿರುವುದರಿಂದ ಅವನಿಗೆ ಯಾವ ರೀತಿಯ ಕರ್ಮಬಂಧನವೂ ಇಲ್ಲ. ಸುಖ ದುಃಖಗಳೆರಡರಲ್ಲೂ ಅವನು ಸಮಭಾವದಿಂದಿರುತ್ತಾನೆ. ಸುಖ ದುಃಖಗಳೆರಡೂ ಮನಸ್ಸಿನ ಪ್ರತಿಕ್ರಿಯೆಗಳು ಎಂಬುದು ಅವನಿಗೆ ತಿಳಿದಿರುತ್ತದೆ. ಅವನು ಸ್ವಸ್ಥನಾಗಿರುತ್ತಾನೆ. ಕನಸಿನಿಂದ ಇದ್ದವನು ಎಚ್ಚರದವನಾಗುವಂತೆ ಗುಣಾತೀತನು ಅಜ್ಞಾನವನ್ನು ಕಳೆದುಕೊಂಡು ಆತ್ಮಭಾವದಲ್ಲೇ ಸದಾ ನೆಲೆಸಿರುತ್ತಾನೆ, ಅರ್ಥಾತ್ ತನ್ನ ಸ್ವರೂಪದಲ್ಲೇ ನಿಂತಿರುತ್ತಾನೆ. ಗುಣಾತೀತನು ಮಣ್ಣಿನ ಹೆಂಟೆಯನ್ನು, ಒಂದು ಕಲ್ಲಿನ ತುಂಡನ್ನು ಮತ್ತು ಬಂಗಾರವನ್ನು ಸಮದೃಷ್ಟಿಯಿಂದ ನೋಡುತ್ತಾನಂತೆ. ವಸ್ತುಗಳನ್ನು ತನ್ನದಾಗಿಸಿಕೊಳ್ಳಬೇಕೆಂಬ ಹಂಬಲ ಎಲ್ಲರ ಮನಸ್ಸಿನಲ್ಲೂ ಇದೆ. ಬಂಗಾರವನ್ನು ನೋಡುವಾಗ ಮನಸ್ಸು ಅದನ್ನು ಪಡೆಯಬೇಕು ಎಂದು ಹೇಳುತ್ತದೆ. ಅದೇ ಮನಸ್ಸು ಮಣ್ಣಿನ ಹೆಂಟೆಯನ್ನು ನೋಡಿದಾಗ ಅದನ್ನು ಬೇಡ ಎಂದು ದ್ವೇಷಿಸುತ್ತದೆ. ಗುಣಾತೀತನ ಮನಸ್ಸಿನಲ್ಲಿ ರಾಗದ್ವೇಷಗಳಿಲ್ಲ. ಅವನು ಎರಡನ್ನೂ ಒಂದೇ ದೃಷ್ಟಿಯಿಂದ ನೋಡುತ್ತಾನೆ, ಏಕೆಂದರೆ ಅವುಗಳಲ್ಲಿ ನಿಜವಾದ ಸುಖ ಅನ್ನುವಂಥದ್ದಿಲ್ಲ ಎಂಬುದು ಅವನಿಗೆ ಗೊತ್ತು. ಉದಾಹರಣೆಗೆ, ಚಿಕ್ಕ ಮಕ್ಕಳು ನವಿಲು ಗರಿಯನ್ನು, ಬಳೆಗಳ ತುಂಡುಗಳನ್ನು, ಗೋಲಿಗಳನ್ನು, ಹಳೆಯ ಅಂಚೆ ಚೀಟಿಗಳನ್ನು ಎಲ್ಲ ಶೇಖರಿಸಿ ಇಟ್ಟುಕೊಳ್ಳುವುದುಂಟು. ಇವೆಲ್ಲ ಅವರಿಗೆ ಮಹಾನ್ ಆಸ್ತಿಯಾಗಿರುತ್ತದೆ. ಆದರೆ ಆ ಮಕ್ಕಳು ಬೆಳೆದಂತೆ ಆ ವಸ್ತುಗಳನ್ನೆಲ್ಲ ತಮ್ಮ ಕಿರಿಯರಿಗೆ ಕೊಟ್ಟು ಬಿಡುವುದಿಲ್ಲವೇ? ಬುದ್ಧಿಯು ಪಕ್ವವಾಗುವ ರೀತಿಯೇ ಹೀಗೆ. ಅದು ಯಾವ ವಸ್ತುಗಳಲ್ಲಿ ತನ್ನ ಸುಖವಿದೆ ಎಂದು ತಿಳಿದಿರುತ್ತದೋ ಆ ವಸ್ತುಗಳನ್ನು ತನ್ನದಾಗಿಸಿಕೊಳ್ಳಲು ಪ್ರಯತ್ನಿಸುತ್ತದೆ. ಆದರೆ ಯಾವ ದಿವಸ ಆ ಬುದ್ಧಿಗೆ ತಾನು ಬಯಸಿದ ವಸ್ತುಗಳಲ್ಲಿ ನಿಜವಾದ ಸುಖವಿಲ್ಲ ಎಂಬ ಅರಿವಾಗುತ್ತದೋ ಆಗ ಅದು ರಾಗದ್ವೇಷಗಳಿಂದ ಮುಕ್ತವಾಗುತ್ತದೆ. ಪ್ರಿಯಾಪ್ರಿಯಗಳಲ್ಲೂ ಗುಣಾತೀತನು ಸಮಭಾವದಿಂದಿರುತ್ತಾನೆ. ನಮ್ಮ ನಿತ್ಯ ಜೀವನಗಳಲ್ಲಿ ಸಾಮಾನ್ಯವಾಗಿ ನಾವು ನಮ್ಮ ಮನಸ್ಸಿನ ಗುಣಗಳಿಗೆ ಸರಿ ಹೋಗುವವರನ್ನು ಪ್ರೀತಿಸುತ್ತೇವೆ, ಅದಕ್ಕೆ ವಿರುದ್ಧವಾಗಿ ಹೋಗುವವರನ್ನು ದ್ವೇಷಿಸುತ್ತೇವೆ. ಪ್ರಪಂಚದ ಘಟನೆಗಳಲ್ಲೂ ಅಷ್ಟೇ. ನಾವು ಬಯಸಿದಂತೆ ಅವು ನಡೆದರೆ ಅವನ್ನು ಪ್ರಿಯವಾದವುಗಳೆಂದು, ನಾವು ಬಯಸುವುದಕ್ಕೆ ವಿರುದ್ಧವಾಗಿ ನಡೆದರೆ ಅವುಗಳನ್ನು ಅಪ್ರಿಯವಾದವುಗಳೆಂದು ಹೇಳುತ್ತೇವೆ. ಇವೆರಡೂ ಮನಸ್ಸಿನ ಪ್ರಕ್ರಿಯೆಗಳು. ಮನಸ್ಸನ್ನು ದಾಟಿದವನಿಗೆ ಈ ಪ್ರಕ್ರಿಯೆಗಳಲ್ಲಿ ಅವನು ಎಲ್ಲವನ್ನೂ ಸಮಭಾವದಿಂದ ನೋಡುತ್ತಾನೆ. ಇಂತಹವನಿಗೆ ಧೀರ ಪುರುಷ ಎಂದು ಹೆಸರು. ಧೀ ಎಂದರೆ ಬುದ್ಧಿ. ಬುದ್ಧಿಯನ್ನು ಸಮತ್ವ ಭಾವದಿಂದ ಇಟ್ಟುಕೊಳ್ಳುವವನೇ ಧೀರ. ನಿಂದಾಸ್ತುತಿಗಳಲ್ಲೂ ಅವನು ಸಮಭಾವದಿಂದಿರುತ್ತಾನೆ. ನಿಂದೆ ಮತ್ತು ಸ್ತುತಿಗಳು ಹೊರಗಿನ ಪ್ರಪಂಚದ
ಜನ ನಮ್ಮನ್ನು ನೋಡುವ ರೀತಿಗಳು, ಅವರವರ ಮನಸ್ಸಿಗೆ ತಕ್ಕಂತೆ ಜನರು ನಮ್ಮನ್ನು ಅಳೆಯುತ್ತಾರೆ. ಹಾಗಾಗಿ ಕೆಲವರು ನಮ್ಮನ್ನು ನಿಂದಿಸುವರು ಮತ್ತು ಇನ್ನು ಕೆಲವರು ನಮ್ಮನ್ನು ಸ್ತುತಿಸುವರು. ತನ್ನ ಸ್ವರೂಪ ಜ್ಞಾನದಲ್ಲಿ ನೆಲೆ ನಿಂತ ಗುಣಾತೀತನಿಗೆ ನಿಂದೆಯಿಂದಾಗಿ ಯಾವ ಬಾಧೆಯೂ ಇಲ್ಲ, ಸ್ತುತಿಯಿಂದ ಯಾವ ಸಂತೋಷವೂ ಇಲ್ಲ. ಏಕೆಂದರೆ ಅವನು ತನ್ನ ಆನಂದ ಸ್ವರೂಪದಲ್ಲಿ ವಿಹರಿಸುತ್ತಿರುತ್ತಾನೆ. ಈ ಶ್ಲೋಕದಲ್ಲಿ ವ್ಯಾಸ ಮಹರ್ಷಿಗಳು ಸಾಮಾನ್ಯ ಮನುಷ್ಯನ ಸಂಸಾರಕ್ಕೆ ಕಾರಣವಾಗಿರುವ 3 ದ್ವಂದ್ವಗಳನ್ನು ಸ್ಪಷ್ಟವಾಗಿ ತೋರಿಸಿದ್ದಾರೆ.